ಕಾಂಗ್ರೆಸ್ಗೆ ದ್ರೋಹ ಬಗೆದವರಿಗೆ ನೈತಿಕತೆ ಇಲ್ಲ. ಪುಟ್ಟು ಆಂಜಿನಪ್ಪ ವಿರುದ್ಧ ರಾಜೀವ್ ಗೌಡ ಬೆಂಬಲಿಗರ ಆಕ್ರೋಶ. ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ 2023 ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ರಾಜೀವ್ ಗೌಡ ಅವರ ಬೆಂಬಲಿಗರು ಪತ್ರಿಕಾಗೋಷ್ಠಿ ನಡೆಸಿದರು. ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ ಎನ್ನುತ್ತಿರುವ ಪುಟ್ಟು ಆಂಜಿನಪ್ಪ ಅವರು ರಾಜೀವ್ ಗೌಡರ ವಿರುದ್ಧ ನೀಡುತ್ತಿರುವ ಅವಹೇಳನಕಾರಿ ಹಾಗೂ ಗೊಂದಲಕಾರಿ ಹೇಳಿಕೆಗಳನ್ನು ಬೆಂಬಲಿಗರು ತೀವ್ರವಾಗಿ ಖಂಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡ ಮುತ್ತೂರು ವೆಂಕಟೇಶ್, ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಪುಟ್ಟು ಆಂಜಿನಪ್ಪ ಅವರು ಯಾವ ಪ್ರಕ್ರಿಯೆಯ ಮೂಲಕ ಕಾಂಗ್ರೆಸ್ ಸೇರಿದ್ದಾರೆ ಎಂಬುದಕ್ಕೆ ದಾಖಲೆಗಳಿಲ್ಲ. 6 ವರ್ಷಗಳ ಕಾಲ ಪಕ್ಷದಿಂದ ಅಮಾನತುಗೊಂಡಿದ್ದವರಿಂದ ಬಗ್ಗೆ ಮಾತನಾಡುವುದು ಹಾಸ್ಯಾಸ್ಪದ. 2018 ಮತ್ತು 2023ರಲ್ಲಿ ಕಾಂಗ್ರೆಸ್ ವಿರುದ್ಧವೇ ಸ್ಪರ್ಧಿಸಿದವರಿಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತ ಟೀಕಿಸಿದರು. ಕಾಂಗ್ರೆಸ್ ಯುವ ಮುಖಂಡ ಗುಡಿಹಳ್ಳಿ ನರೇಂದ್ರ ಮಾತನಾಡಿ, ಕಳೆದ 5 ವರ್ಷಗಳಿಂದ ರಾಜೀವ್ ಗೌಡ್ರು ಕ್ಷೇತ್ರದಲ್ಲಿ ಆಂಬ್ಯುಲೆನ್ಸ್ ಸೇವೆ, ಕುಡಿಯುವ ನೀರಿನ ವ್ಯವಸ್ಥೆ, ಐಎಎಸ್ ಕೋಚಿಂಗ್ ಕೇಂದ್ರ ಹಾಗೂ ಬಡವರಿಗೆ ಶೈಕ್ಷಣಿಕ ನೆರವು ನೀಡುವ ಮೂಲಕ ನಿರಂತರ ಜನಸೇವೆಯಲ್ಲಿ ತೊಡಗಿದ್ದಾರೆ. ಅಧಿಕೃತ ಅಭ್ಯರ್ಥಿಯಾಗಿ ಪಕ್ಷ ಸಂಘಟನೆ ಮಾಡಿರುವ ಅವರ ವಿರುದ್ಧ ವೈಯಕ್ತಿಕ ದಾಳಿ ಮಾಡಿರುವುದು ಸರಿಯಲ್ಲ. ಸದ್ಯ ಎದುರಾಗಿರುವ ತಾತ್ಕಾಲಿಕ ಸಮಸ್ಯೆಗಳು ಶೀಘ್ರವೇ ಬಗೆಹರಿಯಲಿವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ರಾಜೀವ್ ಗೌಡ್ರನ್ನ ಗುರಿಯಾಗಿಸಿಕೊಂಡು ಸೈಡ್ಲೈನ್ ಮಾಡುವ ಪ್ರಯತ್ನಗಳು ಪಕ್ಷದ ಒಗ್ಗಟ್ಟಿಗೆ ಮಾರಕವಾಗಲಿವೆ. ವರಿಷ್ಠರ ಮಾರ್ಗದರ್ಶನದಲ್ಲಿ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕಿದೆ. ದ್ವಂದ್ವ ಹೇಳಿಕೆಗಳನ್ನು ನಿಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಗೆ ಹಾನಿಯಾಗಲಿದೆ ಅಂತ ಬೆಂಬಲಿಗರು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನಾಗನರಸಿಂಹ, ಕೆ ನಾರಾಯಣಸ್ವಾಮಿ, ಕೆ ರವಿಶಂಕರ್, ಬೇಳುಟಿ ಆನಂದ್, ತೊಟ್ಲಗಾನಹಳ್ಳಿ, ಮನುಗೌಡ ಹಾಜರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಹೊಸದಾಗಿ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಇವರೇನಾಗಿದ್ರು ಅಭ್ಯರ್ಥಿಯಾಗಿದ್ದು ಈಗ ಹೊಸದಾಗಿ ಕಾಂಗ್ರೆಸ್ ಪಾರ್ಟಿ ಸೇರಿದೀನಿ ಅಂತ ಹೇಳ್ತಾರೆ. ಅವ್ರು ಮೊನ್ನೆ ನಮ್ಮ ರಾಜೀವ್ ಗೌಡ್ರ ಬಗ್ಗೆ ಮಾಡೋದು ಅನಾಚಾರ ಅಂತೇಳಿ ಒಂದು ಮಾತಾಡಿದ್ದಾರೆ. ಅವರು ಏನು ಪಕ್ಷದ ಮುಜುಗರ ಆಯ್ತು ಅವರಿಂದ, ಈಗ ನಮ್ ಮುಕ್ತಿ ಸಿಕ್ಕಿದೆ ಅಂತೇಳಿ ಒಂದು ಸುದ್ದಿ ಬೈಟ್ಕೊಟ್ಟಿದ್ದಾರೆ. ನಾವು ಇವರಿಗೆ ರಾಜೀವ್ ಗೌಡ್ರು ಇವ್ರಿಗೇನು ತೊಂದರೆ ಕೊಟ್ಟಿದ್ವು, ಇವ್ರು ಎಷ್ಟು ದಿನದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧ ಏನು, ಕಾಂಗ್ರೆಸ್ ಪಕ್ಷ ಯಾವತ್ತು ಸೇರ್ಪಡೆ ಪಕ್ಷಕ್ಕೆ ಇವ್ರು 6 ವರ್ಷ ಸಸ್ಪೆಂಡ್ ಅಂತ ಮಾಡಿದ್ರು ಪಾರ್ಟಿಯಲ್ಲಿ. ಇವ್ನ ಯಾವಾಗ ಪಾರ್ಟಿ ಸೇರ್ಪಡೆ ಮಾಡ್ಕೊಂಡ್ರು, ಇಲ್ಲ ಸೇರ್ಪಡೆ ಮಾಡ್ಕೊಂಡು ಏನಾರ ಇದಿದೆಯಾ ಏನು ದಾಖಲೆ ಇದೆಯಾ ಸೇರ್ಪಡೆ ಮಾಡ್ಕೊಂಡ್ರು. ರಾಜೀವ್ ಗೌಡ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ಯಾಕಂದ್ರೆ ಅವರು 5 ವರ್ಷದಿಂದ ಎಲೆಕ್ಷನ್ ಮಾಡಿದ್ದಾರೆ, ಪಕ್ಷದ ಅಭ್ಯರ್ಥಿ ಆಗಿತ್ತು. ಇವ್ರಿಂದ ಬಿ ಫಾರಂ ಇವಾಗ ನೋಡೇ ಇಲ್ಲ. ಕಾಂಗ್ರೆಸ್ ಬಿ ಫಾರಂ ಗೊತ್ತಿಲ್ಲ, ಇವ್ರಿಗೆ ಬಿ ಫಾರಂ ತಗೊಂಡಿಲ್ಲ. ಅದು ನಮ್ ನಾಯಕರ ಬಗ್ಗೆ ಮಾತಾಡೋದು ಯೋಚನೆ ಮಾಡಿ ಮಾತಾಡೋದು, ಸ್ವಲ್ಪ ಇದು ಹಿಂದೆ ಮುಂದೆ ನೋಡಿ ಆಲೋಚನೆ ಮಾಡಿ ಮಾತಾಡೋದು. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರದೇ ಆದಂತ ಕೊಡುಗೆ ಇರುತ್ತೆ. ಬಿಟ್ಟ ಮೇಲೆ ಪಕ್ಷದ ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ರಾಜೀವ್ ಗೌಡ್ರು. ಅಚಾತುರ್ಯವಾಗಿ ಅನಾಮತ ಆಗಿದೆ. ಅದು ಇವತ್ತಿಲ್ಲ, ನಾಳೆ ಸುರೋಗುತ್ತೆ, ಇನ್ನೊಂದು 15 ತಿಂಗಳು ಕ್ಲಿಯರ್ ಆಗುತ್ತೆ ಅಂತ ಲಿಸ್ಟ್ ಹೇಳಿದ್ದಾರೆ, ಕ್ಲಿಯರ್ ಆಗುತ್ತೆ. ಅಷ್ಟೊಳಗಡೆ ಇವರು ಯಾವ್ದೋ ಕಾರ್ಯಕ್ರಮಕ್ಕೆ ಇದುವರೆಗೂ ಕಾಂಗ್ರೆಸ್ ಕಾರ್ಯಕ್ರಮ ಯಾವ್ದು ಮಾಡಿಲ್ಲ. ಎಲ್ಲಾ ಕಾರ್ಯಕ್ರಮ ಮಾಡಿದ ಮತ್ತೆ ರಾಜೀವ್ ಗೌಡ್ರೆ ಮಾಡಿದ್ದು. ಯಾವ್ದೋ ಒಂದು ಇದರಲ್ಲಿ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ರಾಜೀವ್ ಗೌಡ್ರ ಬಗ್ಗೆ ಕೇವಲ ಮಾತಾಡಬಾರ್ದು ಅಂತ ನಿಮ್ ಮೂಲಕ ಹೇಳಕ್ ಬಯಸ್ತೀನಿ. ಚುನಾವಣೆಗಳಲ್ಲಿ 2 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. 2 ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರೋಧವಾಗಿ ಸ್ಪರ್ಧೆ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಕೊಡಲಿಲ್ಲ. ಇವರು 2018ರಲ್ಲಿ JDS ಬಿ ಟೀಮ್ ಅಲ್ಲೇ ಕೆಲಸ ಮಾಡಿದ್ರು. ಕಾಂಗ್ರೆಸ್ ಸಪೋರ್ಟ್ ಆಗಿ ಮಾಡಲಿಲ್ಲ, ಅವತ್ತೂ ಮಾಡಲಿಲ್ಲ, 2023ರಲ್ಲಿ ಮಾಡಲಿಲ್ಲ. ಇವ್ರೇ ಕಾಂಗ್ರೆಸ್ ಅಂತಾರೆ ಇವರು. ರಾಜೀವ್ ಗೌಡ್ರು ಇವರಾಗೆ ಹಿಂದಿನ ಭಾಗದಲ್ಲಿ ಕಾಂಗ್ರೆಸ್ ಬರಲಿಲ್ಲ, ರಾಜೀವ್ ಗೌಡ್ರು ಮುಂದಿನ ಭಾಗದಲ್ಲಿ ಕಾಂಗ್ರೆಸ್ ಬಂದ್ರು. ಪಕ್ಷದ ಅಭ್ಯರ್ಥಿ ಆಗಿದ್ರು, ಪಕ್ಷದಲ್ಲಿ ಎಲ್ಲಾ ಇದು ಕಾಂಗ್ರೆಸ್ ಪಾರ್ಟಿ ಕಟ್ಕೊಂಡ್ ಬಂದಿದ್ದರು ಅವರು. ರಾಜೀವ್ ಗೌಡ್ರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಲಿ ಅಂತ ಪುಟ್ಟಂಗೆ ನಾವು ಹೇಳ್ತಾ ಇದ್ವಿ. ನಮಸ್ತೆ. ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಸುಮಾರು ಒಂದು 7-8 ವರ್ಷಗಳಿಂದ ರಾಜೀವ್ ಗೌಡ್ರು ಸಕ್ರಿಯವಾಗಿ ಸೇವೆ ಸಲ್ಲಿಸ್ತಾ ಇರೋದು ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರಲ್ಲಿ ಮುಚ್ಚುಮರೆ ಏನಿಲ್ಲ. ಎಲ್ಲಾ ವಿಚಾರಗಳು ಆಂಬುಲೆನ್ಸ್ ಇಂದ ಇರ್ಬೋದು, ಅವ್ರು ಮಾಡ್ತಕ್ಕಂಥ ಸೇವೆ ಸರ್ವಿಸ್ಗಳಿರ್ಬೋದು, ದೇವಸ್ಥಾನದ ಇರ್ಬೋದು, ದತ್ತಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆಗಳಿಂದ ಇರ್ಬೋದು, ಅನಾಥ ಮಕ್ಕಳಿಗೆ ಸೇವೆ ಮಾಡ್ತಕ್ಕಂಥದ್ದು, ಪ್ರತಿಯೊಂದರಲ್ಲೂ ಒಂದು ಕೈ ಮುಂದೆ ಅಂತೇಳಿ
ಏನೆಲ್ಲ ಮದುವೆ ಮುಂಜೆ ಕೆಲಸ ಕಾರ್ಯಗಳಿದೆ, ಅದು ಯಾರಾದ್ರೂ ಬಡವರು ಬಂದು ಮನೆ ಬಾಗಿಲು ತಟ್ಟದಲ್ಲಾಗ್ಲಿ, ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಇಲ್ಲ ಅಣ್ಣ ನಾನು ಒಂದು ಸ್ನಾತಕೋತ್ತರ ಮದುವೆಯನ್ನು ಮುಗಿಸಿದೀನಿ, ಒಂದು IAS ಕೋಚಿಂಗ್ ಸೆಂಟರ್ ಬೇಕು ಅಂದಾಗ ಅದು ಕೋರ್ಸ್ ಸ್ಥಾಪನೆ ಮಾಡಿದಂಥದ್ದು. ಪ್ರತಿಯೊಂದು ಮಗನಾಗಿ ಕೆಲಸ ಮಾಡ್ತಕ್ಕಂಥ ವಿಚಾರ ಆಯ್ತು. ಅವ್ರ ಜೀವನದಲ್ಲಿ ಇರೋದು ಮೊನ್ನೆ ಒಂದು ಕೆಟ್ಟ ಗಳಿಗೆ ನಡೆದು ಹೋಯ್ತು, ಸರಿ, ಅದನ್ನ ತಿದ್ಕೊಳ್ತಕ್ಕಂಥದ್ದು ಅವ್ರಿಗೊಂದು ಶಕ್ತಿ ಇದೆ, ಅವ್ರಿಗೊಂದು ವಿವೇಚನೆ ಇದೆ, ಅದಕ್ಕೆ ತಕ್ಕಂತೆ ಅವರು ಜೀವನದಲ್ಲಿ ಒಂದ್ ಹೆಜ್ಜೆ ಮುಂದೆ ಬರ್ಬೇಕು ಅಂತೇಳಿ ಅರ್ಥ ಮಾಡ್ಕೊಂಡು ತಪ್ಪು ಮಾಡದಿರ್ತಕ್ಕಂಥ ಮನುಷ್ಯ ಇಲ್ಲ, ಅದನ್ನ ತಿದ್ದಿ ನಡೀತಕ್ಕಂಥವನ್ನೇ ನಿಜವಾದ ಮನುಷ್ಯ ಅನ್ನುವಂತ ಒಂದು 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 ವಿಚಾರಧಾರೆಯಾಗಿ ಮುಂದುವರಿತಾ ಇದ್ದಾರೆ. ಈ ಒಂದು ವಿಚಾರನ ಇಟ್ಕೊಂಡು ಪದೇ ಪದೇ ಅವರು ಎಲ್ಲಾದ್ರೂ ನೇರವಾಗಿ ಪುಟ್ಟು ಆಂಜನೇಯನವರೇ ಅವ್ರಿಗೆ ಹೇಳ್ತಾ ಪುಟ್ಟು ಆಂಜನೇಯನವರು ಅವರ ಮಾತಿನ ತೆವಲಿನ ಮೂಲಕ ರಾಜೀವ್ ಗೌಡ್ರು ಏನೋ ಮಾತಾಡಿದ್ದಾರೆ ಹಾಗೆ ಹೀಗೆ ಅಂತೇಳಿ ಈ ತರ ಮಾತಾಡೋದ್ರಿಂದ ಒಬ್ಬ ರಾಜೀವ್ ಗೌಡ್ರು ಅವರು ನಿಷ್ಠಾವಂತ ಕಾಂಗ್ರೆಸ್ನ ಕಟ್ಟಾಳು, ಕಳೆದ 2023 ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರ ಶಕ್ತಿ ಮೀರಿ ಈ ಜನರ ಸೇವೆಗೋಸ್ಕರ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ, ಸತತವಾಗಿ ಮಾಡ್ತಿದ್ದಾರೆ, ಅದರ ಶಕ್ತಿ ಮೀರಿ ಮಾಡ್ತಿದ್ದಾರೆ. ಅದು ಈಗ ಅವ್ರಿಗೆ 2023 ಫಲಿತಾಂಶ ಸಿಗ್ಲಿಲ್ಲ, ಆದ್ರೆ ಜನಕ್ಕೆ ಅರ್ಥ ಆಯ್ತು ಅವ್ರಿಗೆ ಯಾರ್ಯಾರು ಮೋಸ ಮಾಡಿದ್ರು ಏನಾಯ್ತು ಅಂತ. ಆದ್ರೆ ಈಗ ಬರುವಂತ ದಿನಗಳಲ್ಲಿ ಬಹಳಷ್ಟು ಬದಲಾವಣೆ ಆಗಿದ್ದಾರೆ. ಅವ್ರ ಮೇಲೆ ಎಲ್ಲ ಕಾರ್ಯಕರ್ತರ ಲೀಡರ್ಗಳಾಗ್ಬೋದು, ಅಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ನಿಷ್ಠಾವಂತ ಕಾರ್ಯಕರ್ತರು ಕಾಂಗ್ರೆಸ್ನ ಕಟ್ಟ ಕಡೆಯ ವ್ಯಕ್ತಿ ಕೂಡ ಇವತ್ತು ಆತನ ಬೆನ್ನೆಲುಬಾಗಿ ನಿಂತಿದ್ದಾನೆ. ಸರಿ, ಇವತ್ತು ರಾಜೀವ್ ಗೌಡ್ರಿಗೆ ಪುಟ್ಟಂಜನಪ್ಪನವರು ಈ ದ್ವಂದ್ವ ಹೇಳಿಕೆಗಳನ್ನ ಅಂದ್ರೆ ಅವರನ್ನ ತೇಜೋವಧ ಮಾಡುವಂತ ಹೇಳಿಕೆಗಳನ್ನ ನೀಡ್ತಾ ಇದ್ದೀರಲ್ಲ, ಕಾಂಗ್ರೆಸ್ ಪಾರ್ಟಿಯಲ್ಲಿ ನೀವು ಕೂಡ ನಾನು ಕೂಡ ಕಾಂಗ್ರೆಸ್ನ ಪಾರ್ಟಿಯಲ್ಲಿ ನಿಂತಿದ್ದೀನಿ, ಕಾಂಗ್ರೆಸ್ ಪಾರ್ಟಿಯನ್ನ ಕಟ್ಟಬೇಕು, ಇಲ್ಲಿ ಕಾಂಗ್ರೆಸ್ ಅನ್ನ ಒಂದು ಹಂತಕ್ಕೆ ತರಬೇಕು ಅಂತ ಹೇಳ್ತಕ್ಕಂಥವ್ರು ಯಾವ ಆಧಾರದ ಮೇಲೆ ನೀವು ಇನ್ನೊಬ್ಬ ನಾಯಕನನ್ನ ತುಳಿಯುವಂತ ಪ್ರಯತ್ನಗಳು ಮಾಡ್ತಾ ಇದ್ದೀರಿ? ಮತ್ತೆ ನಿಮ್ ಉದ್ದೇಶ ಏನು? ಈಗ ಕಾಂಗ್ರೆಸ್ ಪಾರ್ಟಿನ ಕಟ್ಟೋದಕ್ ಬಂದಿದ್ದೀರೋ, ರಾಜೀವ್ ಗೌಡ್ರನ್ನ ಹೊರ ನಾವೇನಾದ್ರು ಮಾಡಿ ಅವ್ರನ್ನ ಸೈಡ್ ಲೈನ್ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ ಬಂದಿದ್ದೀರೋ ಅನ್ನೋದು ನಮ್ಗೆ ಇಲ್ಲಿ ಕಾರ್ಯಕರ್ತ ಬಂಧುಗಳಿಗೂ ಕೂಡ ಇದು ಕಾಣಿಸ್ತಕ್ಕಂತ ಸರ್ವೇ ಸಾಮಾನ್ಯ. ಇನ್ನೊಂದು ಮಾತು ಹೇಳ್ತೀನಿ, ರಾಜೀವ್ ಗೌಡ್ರು 2023 ಕಾಂಗ್ರೆಸ್ ಅಭ್ಯರ್ಥಿ, ಅವರ ನಂತರ ನೀವು ಬಂದಿದ್ದೀರಿ, ಇವೆಲ್ಲ ಸೇರಿ ಅವ್ರ ಮೂಲಕ ಯಾವುದೇ ಕಾರ್ಯಕಲಾಪಗಳನ್ನ ಮಾಡಿ ಅವರನ್ನು ಕೂಡ ಜೊತೆಲಿ ಅವ್ರು ಹೇಳಿದ ಹಾಗೆ ಇಲ್ಲ ಪಕ್ಷದ ಹಿರಿಯರು ಮುಖಂಡರುಗಳು ಅವರು ಏನ್ ಗೈಡೆನ್ಸ್ ಕೊಡ್ತಾರೆ ಪಕ್ಷದ ವರಿಷ್ಠರ ಆಧಾರದ ಮೇಲೆ ಒಂದ್ ಹೆಜ್ಜೆ ಇಡಬೇಕು. ಅದನ್ನ ಆಗ ಮಾತ್ರನೇ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಒಂದು ರೀತಿಯಾಗಿ ಒಂದ್ ಹೆಜ್ಜೆ ಮುಂದೆ ಬರಕ್ಕಾಗೋದು ಶಿಡ್ಲಘಟ್ಟದಲ್ಲಿ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ನೇರವಾಗಿ ರಾಜೀವ್ ಗೌಡ್ರನ್ನ ಅದು ಒಂದು ಸೈಡ್ ಲೈನ್ ಮಾಡುವಂತ ಅವ್ರಿಲ್ಲ ಅಂತಂದ್ರೆ ನಮ್ಮದೇನಾದ್ರೂ ಕೆಲಸ ಆಗುತ್ತೆ, ನಮ್ಮ ಬೆಳೆ ಬೇಯುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀರಿ. ಈ ಒಂದು ವಾತಾವರಣ ಮುಂದೊಂದು ದಿನ ಅದು ನಿಮಗೆ ಅರ್ಥ ಆಗುತ್ತೆ. ಈಗಾಗ್ಲೇ ನಿಮ್ಗೂ ಅರ್ಥ ಆಗಿದೆ, ನಿಮ್ಗೆ ಪರಿಸ್ಥಿತಿಗಳು ಗೊತ್ತಿದೆ, ಸನ್ನಿವೇಶಗಳು ಗೊತ್ತಿದೆ, ನೀವು ಇರ್ತಕ್ಕಂಥ ಜಾಗದಲ್ಲಿ ಏನೆಲ್ಲ ಅನುಭವಿಸ್ತಾ ಇದ್ದೀರಿ ರಾಜಕೀಯವಾಗಿ, ಮತ್ತೆ ಅದರಿಂದ ಏನಾಗ್ತಾ ಇದೆ ನೀವು ಹೇಳ್ತೀರಿ. ಒಂದ್ ಕಡೆ ನೀವೇ ಹೇಳ್ತೀರಿ ಏನಂತ, ನಾವೆಲ್ಲ ಒಗ್ಗಟ್ಟಾಗಿ ಇದೀವಿ, ನಾವೆಲ್ಲ ಒಗ್ಗಟ್ಟಾಗಿ ಬಂದ್ರೆ ಒಂದ್ ಹಂತಕ್ಕೆ ಹೋಗ್ಬೇಕಾದ್ರು. ಇವತ್ತು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನ ಬಲಗೊಳಿಸ್ಬೇಕಂದ್ರೆ ನಾವು ಕೂಡ ರಾಜೀವ್ ಗೌಡ್ರ ಜೊತೆಯಲ್ಲಿ ಒಂದ್ ಹೆಜ್ಜೆ ಮುಂದೆ ಹೋಗ್ತೀವಿ ಅಂತ ಹೇಳ್ತೀರಿ. ಆದ್ರೆ ಎಲ್ಲೋ ಒಂದು ಕಡೆ ಮಾತಿನ ಬರದಲ್ಲಿ ನೀವು ಹೇಳುವಂತ ಹೇಳಿಕೆಗಳಿಂದ ರಾಜೀವ್ ಗೌಡ್ರಿಗೆ ಪರ್ಸನಲಿ ನೀವು ಟಾರ್ಗೆಟ್ ಮಾಡ್ತಾ ಇದ್ರಿ ಅನ್ನೋದು ನಮ್ಮ ಉದ್ದೇಶ. ದಯವಿಟ್ಟು ಈ ಹೇಳಿಕೆಗಳನ್ನ ಕೊಡೋದ್ರಿಂದ ಪಕ್ಷ ಕಟ್ಟುವುದಕ್ಕೆ ಬಹಳಷ್ಟು ತೊಂದರೆ ಆಗ್ತದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. 2018 ಕೂಡ ಪುಟ್ಟರಾಜನಪ್ಪನವರು ಕಾಂಗ್ರೆಸ್ ಪಕ್ಷದ ವಿರೋಧಿಯಾಗಿ ಬಂಡಾಯವಾಗಿ ಕಾಂಗ್ರೆಸ್ನ ಸೋಲಿಸೋದಕ್ಕೆ ಪ್ರಯತ್ನ ಪಟ್ಟರು. ತದನಂತರ 2023 ಕೂಡ ಬಂಡಾಯವಾಗಿ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸೋದಕ್ಕೆ ಪ್ರಯತ್ನ ಪಟ್ಟರು. ಆದ್ರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅವರನ್ನ ಪಕ್ಷದ ಸಂಘಟನೆಯಲ್ಲಿ ಅಂತ ಸೋಲಿಸೋದಕ್ಕೆ ಪ್ರಯತ್ನ ಮಾಡಿದಂತವರನ್ನೇ
ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಪಕ್ಷ ಸಂಘಟನೆಗೆ ಮಾನ್ಯತೆ ಕೊಟ್ಟಿದ್ದಾರೆ. ಅವರನ್ನ ಉಚ್ಚಾಟನೆ ಮಾಡಿದ್ರು, ಕಾಂಗ್ರೆಸ್ ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ಬಿಟ್ಟಿದ್ರು, ಹೊರಗಡೆ ಹಾಕಿದ್ರು. ಆದ್ರೆ ಉಚ್ಚಾಟನೆ ಅವ್ರನ್ನ ಪಕ್ಷದಿಂದನೇ ಉಚ್ಚಾಟನೆ ಮಾಡಿದಂತವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸಂಘಟನೆಯ ಉದ್ದೇಶದಿಂದ ಕರೆದಿರ್ಬೇಕಾದ್ರೆ ಪಕ್ಷದಲ್ಲಿ ಅಮಾನತ್ನಲ್ಲಿ ಇಟ್ಟಿರೋರನ್ನ, ಟೆಂಪರವರಿ ಇಟ್ಟಿರೋರನ್ನ ಪಕ್ಷ ಅತಿ ಶೀಘ್ರವಾಗಿ ರಾಜೀವ್ ಗೌಡ್ರನ್ನ ಪಕ್ಷಕ್ಕೆ ಸೇರ್ಕೊಳ್ತಾರೆ. ಅದಕ್ಕೆ ವರಿಷ್ಠರು ಕೂಡ ಇದಕ್ಕೆ ಸಪೋರ್ಟ್ ಕೊಡ್ತಾರೆ. ಅದು ಆ ವಿಚಾರವಾಗಿ ಶಿಡ್ಲಘಟ್ಟದ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಯುವಕರು ಎಲ್ಲರೂ ಕೂಡ ಸೇರಿ ರಾಜೀವ್ ಗೌಡ್ರ ಬೆನ್ನೆಲುಬಾಗಿ ನಿಂತಿದ್ದೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ.